ನಮಸ್ಕಾರ ಗೆಳೆಯರೆ. ಇಂದು ನಾವು ರಾಶಿಯ ಕಥೆಯನ್ನು ಕೇಳೋಣ. ಇವಳಿಗೆ ಹಸಿರು ತರಕಾರಿ ಅಂದ್ರೆ ಪ್ರಾಣ. ಆದರೆ ವಿಧಿಯ ಆಟವೇ ಬೇರೆ ಇತ್ತು. ಅಮ್ಮ ನೋಡು, ಎಷ್ಟು ತಾಜಾ ತರಕಾರಿಗಳಿವೆ. ಕೋಸು, ಸೋರೆಕಾಯಿ ಎಲ್ಲವನ್ನು ಇಲ್ಲೇ ತಗೊಳ್ಳೋಣ. ಬೇಡ ರಾಶಿ, ಇವತ್ತು ನಿನ್ನಪ್ಪನಿಗೆ ಪನ್ನೀರ್ ಸಬ್ಜಿ ತಿನ್ನೋ ಆಸೆ ಇದೆ, ಅದಕ್ಕೆ ಪನ್ನೀರ್ ತಗೊಳ್ಳೋಣ. ಅಯ್ಯೋ ಅಮ್ಮ, ಪನ್ನೀರ್ ಕೂಡ ತಿನ್ನೋ ವಸ್ತುವೇ, ನನಗಿದು ಇಷ್ಟನೇ ಇಲ್ಲ. ಶಾಂತಿ ಹೇಳುತ್ತಾಳೆ, ದಿನ ಮನೆಯಲ್ಲಿ ಹಸಿರು ತರಕಾರಿ ತಿನ್ನುತ್ತೇವಲ್ಲವೇ, ಪನ್ನೀರ್ ರುಚಿಯಾಗಿರುತ್ತದೆ. ಇಂದು ನಾನು ನಿನಗೆ ಬೇರೆ ಶೈಲಿಯಲ್ಲಿ ಪನ್ನೀರ್ ಮಾಡಿಕೊಡುತ್ತೇನೆ. ಅಮ್ಮ, ನೀವು ಎಷ್ಟು ಬೆಣ್ಣೆ ಹಾಕಿದ್ರೂ ನಾನು ಪನ್ನೀರ್ ತಿನ್ನಲ್ಲ. ನಾನು ನನಗಾಗಿ ತರಕಾರಿ ತಗೊಳ್ತೇನೆ. ಅಣ್ಣ, ಈ ತುಂಬಿದ ಹಾಗಲಕಾಯಿ ಬೆಲೆ ಎಷ್ಟು? ಅಕ್ಕ, 20 ರೂಪಾಯಿಗೆ 1/4 ಕೆಜಿ ಎಳೆಯದಾಗಿದೆ. ಅಣ್ಣ, ಒಳಗಡೆ ಬೀಜ ಇರಬಾರ್ದು ನೋಡಿ, ಇಲ್ದಿದ್ರೆ ವಾಪಸ್ ಕೊಡ್ತೇನೆ. ಹಸಿರು ಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಚಿತವಾಗಿ ಹಾಕಿ. ನಂತರ ಅವಳು ಪನ್ನೀರ್ ಅಂಗಡಿಗೆ ಬರುತ್ತಾಳೆ. ಅಲ್ಲಿ ಜನ ಜಾತ್ರೆಯಂತೆ ಸಾಲುಗಟ್ಟಿ ನಿಂತಿರ್ತಾರೆ. ಅಬ್ಬಾ, ಪನ್ನೀರ್ ಕೊಳ್ಳಲು ಜನ ಹೀಗೆ ಮುಗಿ ಬೀಳ್ತಿದಾರಲ್ಲ. ನಾನು ಡಾಕ್ಟರ್ ಆಗಿದ್ರೆ ಇವರಿಗೆ ತಿಳಿ ಹೇಳುತ್ತಿದ್ದೆ. ಪನ್ನೀರ್ಗಿಂತ ಹಸಿರು ತರಕಾರಿಗಳಲ್ಲಿ ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ ಹೆಚ್ಚಿರುತ್ತದೆ ಎಂದು ಗೊಣಗುತ್ತಾಳೆ. ಅವಳ ತಾಯಿ ನಗುತ್ತಾ, ನಿನಗೆ ಪನ್ನೀರ್ ಇಷ್ಟವಿಲ್ಲ ಸರಿ, ಆದರೆ ಕೊಳ್ಳುವವರನ್ನು ಕಂಡರೆ ಯಾಕೆ ಉರಿದುಕೊಳ್ಳುತ್ತೀಯ? ನಾಳೆ ನಿನಗೆ ಪನ್ನೀರ್ ಪ್ರಿಯರಿರುವ ಗಂಡನ ಮನೆ ಸಿಕ್ಕರೆ ನಿನ್ನ ಗತಿ ಏನು? ಅದಕ್ಕೆ ರಾಶಿ, ಅಮ್ಮ, ಒಂದು ವೇಳೆ ಅಂತಹ ಮನೆ ಸಿಕ್ಕರೆ ಅಲ್ಲಿನ ಅಡುಗೆ ಮನೆಯ ರೂಟೀನ್ ಬದಲಾಯಿಸ್ತೇನೆ. ಪನ್ನೀರ್ ಜಾಗದಲ್ಲಿ ಹಸಿರು ತರಕಾರಿಗಳನ್ನು ತರ್ತೇನೆ ಅಷ್ಟೇ ಎನ್ನುತ್ತಾಳೆ. ಮನೆಗೆ ಬಂದ ಮೇಲೆ ತಾಯಿ ಪನ್ನೀರ್ ಮಾಡಿದರೆ ರಾಶಿ ಹಾಗಲಕಾಯಿ ಸಬ್ಜಿ ಮಾಡುತ್ತಾಳೆ. ಅಪ್ಪ ಮಗಳು ಇಬ್ಬರೂ ತಮಗೆ ಇಷ್ಟವಾದದ್ದನ್ನು ಸವಿಯುತ್ತಾರೆ. ಸಮಯ ಕಳೆಯುತ್ತದೆ. ರಾಶಿಯ ಮದುವೆ ವೈಭವ್ ಎಂಬ ಹುಡುಗನ ಜೊತೆ ನಿಶ್ಚಯವಾಗುತ್ತದೆ. ಮದುವೆಯ ಸಂಭ್ರಮ. ಅತ್ತೆ ಮನೆ ಮೊದಲ ದಿನ. ಸ್ವಾಗತ ಅತ್ತಿಗೆ. ಅತ್ತಿಗೆ, ವೆಲ್ಕಮ್ ಗಿಫ್ಟ್ ಆಗಿ ನಾಳೆ ನಮಗೆ ಒಂದು ಒಳ್ಳೆ ಅಡಿಗೆ ಮಾಡ್ಕೊಡ್ತೀರಾ? ಖಂಡಿತ. ಏನ್ ಬೇಕು ಹೇಳಿ? ನಮ್ಮ ಮನೆಯಲ್ಲಿ ಎಲ್ಲರಿಗೂ ಪನ್ನೀರ್ ಅಂದ್ರೆ ಜೀವ. ನಮಗೆ ಕಡಾಯಿ ಪನ್ನೀರ್ ಮಾಡಿಕೊಡಿ. ರಾಶಿ ಮನಸ್ಸಿನಲ್ಲಿ, ದೇವ್ರೇ, ಅಮ್ಮ ಹೇಳಿದ ಭವಿಷ್ಯ ಇಷ್ಟು ಬೇಗ ನಿಜ ಆಗೋಯ್ತಾ? ಅಡುಗೆ ಮನೆ ಮರುದಿನ. ರಾಶಿ ಫ್ರಿಡ್ಜ್ ತೆರೆಯುತ್ತ, ಅರೆ, ಇದೇನಿದು? ಕೆಳಗಿನಿಂದ ಮೇಲಿನವರೆಗೆ ಬರೀ ಪನ್ನೀರ್ ಪ್ಯಾಕೆಟ್ಗಳೇ ತುಂಬಿವೆ. ಒಂದು ಬೆಂಡೆಕಾಯಿನೂ ಇಲ್ವಲ್ಲ? ಜಟಾನಿ ಶೆಫಾಲಿ ಬರ್ತಾಳೆ. ಏನ್ ನೋಡ್ತಿದ್ದೀರಾ ದೇವ್ರು? ಅಂದ ಹಾಗೆ ಪನ್ನೀರ್ ಗ್ರೇವಿ ಜೊತೆ ಸ್ವಲ್ಪ ಪನ್ನೀರ್ ಪರಾಟ ಕೂಡ ಮಾಡಿಬಿಡಿ. ಅತ್ತೆ ಮಾವನಿಗೆ ಪನ್ನೀರ್ ಇಲ್ದಿದ್ರೆ ಊಟ ಇಳಿಯಲ್ಲ. ಅಕ್ಕ, ಬರೀ ಪನ್ನೀರ್ ತಿಂದ್ರೆ ಗ್ಯಾಸ್ ಆಗಲ್ವಾ? ಸ್ವಲ್ಪ ಸೊಪ್ಪು ಪಲ್ಯ ಮಾಡೋಣವಾ? ಅಯ್ಯೋ ಸೊಪ್ಪ, ಅದರ ಹೆಸರೇ ಎತ್ತಬೇಡಿ. ನಮ್ಮ ಮನೆಯಲ್ಲಿ ಪನ್ನೀರ್ ಮಾತ್ರ ಪಕ್ಕ. ವಾಹ್, ಇವತ್ತು ಪನ್ನೀರ್ ಹಬ್ಬನೇ ಅನ್ಸುತ್ತೆ. ಕೊಡು ಸೊಸೆಯೇ, ಆ ಪನ್ನೀರ್ ಪರಾಟ ಹಾಕು. ಮಾವ, ಸ್ವಲ್ಪ ಸ್ಯಾಲೆಡ್ ತಗೊಳ್ಳಿ, ಆರೋಗ್ಯಕ್ಕೆ ಒಳ್ಳೇದು. ಸಲಾಡ್ ಹಸುಗಳು ತಿನ್ನೋದಮ್ಮ, ನಮಗೆ ಪನ್ನೀರ್ ಮಾತ್ರ ಕೊಡು. ಅತ್ತಿಗೆ, ಈ ಗ್ರೇವಿಯಲ್ಲಿ ಪನ್ನೀರ್ ಪೀಸ್ ಕಡಿಮೆ ಇದೆ, ಇನ್ನು ಸ್ವಲ್ಪ ಫ್ರೈ ಮಾಡಿ ತರ್ತೀರಾ? ಸರಿ, ತರ್ತೀನಿ. ಇವರೇನೋ ಪನ್ನೀರ್ ಫ್ಯಾಕ್ಟ್ರಿ ಇಟ್ಕೊಂಡಿದ್ದಾರಾ? ಅಡುಗೆ ಮನೆ ಹಾಲು ಒಡೆದ ಸನ್ನಿವೇಶ. ಅತ್ತೆಯವರೇ ನೋಡಿ, ಈ ಹಾಲು ಪೂರ್ತಿ ಒಡೆದು ಹೋಗಿದೆ. ಸ್ಮೆಲ್ ಬರ್ತಿದೆ. ಇದನ್ನ ಚೆಲ್ಲಲ್ವಾ? ಏನು ಚೆಲ್ಲೋದಾ? ಎಷ್ಟೊಂದು ದುಡ್ಡು ಕೊಟ್ಟು ತಂದಿರೋ ಹಾಲದು, ಅದರಲ್ಲೇ ಪನ್ನೀರ್ ಮಾಡಿ ಸಬ್ಜಿ ಮಾಡು. ಆದ್ರೆ ಅತ್ತೆಯವರೇ, ಇದು ಕೆಟ್ಟಿರೋ ಪನ್ನೀರ್. ಊಟ ಮಾಡಿದ್ರೆ ಏನಾದರೂ ಆರೋಗ್ಯ ಕೆಟ್ಟರೆ? ಏನೂ ಆಗಲ್ಲ, ನನ್ನ ಮಾತು ಕೇಳು. ನಾವು 16 ವರ್ಷದಿಂದ ಇರೋರು, ನಮಗೆ ಗೊತ್ತು ಅಡುಗೆ ಅಂದರೆ ವೇಸ್ಟ್ ಮಾಡಬಾರ್ದು. ಮರುದಿನ ಬೆಳಿಗ್ಗೆ ಬಾತ್ರೂಮ್ ಲೈನ್. ಅಯ್ಯೋ ಪಾರ್ವತಿ, ಬೇಗ ಬಾರೆ ಹೊರಗೆ, ನನ್ನ ಹೊಟ್ಟೆಯಲ್ಲಿ ದೊಡ್ಡ ಡ್ರಮ್ ಸೆಟ್ ಬಡಿಯೋ ತರ ಆಗ್ತಿದೆ. ಅತ್ತೆ ಒಳಗಿಂದ, ನಾನು ಅದೇ ಅವಸ್ಥೆಯಲ್ಲಿ ಇದ್ದೀನಿ, ಇನ್ನು 5 ನಿಮಿಷ ತಡೆಯಿರಿ. ಅಪ್ಪ, ನನಗೂ ಅರ್ಜೆಂಟ್ ಇದೆ. ಆ ಕಡೆ ಬಾತ್ರೂಮಲ್ಲಿ ಅಕ್ಕ ಇದ್ದಾಳೆ. ಅತ್ತಿಗೆ, ಆ ಪನ್ನೀರ್ ಇವತ್ತು ನಮಗೆ ಪಂಗನಾಮ ಹಾಕ್ತು ಅನ್ಸುತ್ತೆ. ಡಾಕ್ಟರ್ ಭೇಟಿ. ಡಾಕ್ಟರ್, ನೋಡಿದ್ರಾ ಪಾರ್ವತಿಯವರೇ, ಹಳಸಿದ ಪನ್ನೀರ್ ತಿಂದ್ರೆ ಹಿಂಗೆ ಆಗೋದು. ಬರೀ ಪನ್ನೀರ್ ತಿಂದ್ರೆ ಬಾಡಿ ಡ್ಯಾಮೇಜ್ ಆಗುತ್ತೆ. ಹಸಿರು ತರಕಾರಿ ಕೂಡ ತಿನ್ನಬೇಕು. ಸರಿ ಡಾಕ್ಟ್ರೇ, ನಮ್ಮ ತಪ್ಪಾಯ್ತು. ರಾಶಿ ಕ್ಷಮಿಸಮ್ಮ. ರಾಶಿ ನಗುತ್ತಾ ಬುಟ್ಟಿಯಿಂದ ತರಕಾರಿ ತೆಗಿತಾಳೆ. ಅತ್ತೆಯವರೇ, ಇವತ್ತು ಮಧ್ಯಾಹ್ನ ಮೆಂತೆ ಸೊಪ್ಪಿನ ಪಲ್ಯ ಮತ್ತೆ ಹಾಗಲಕಾಯಿ ಫ್ರೈ ಮಾಡ್ಲಾ?
ಮನೆಯವರೆಲ್ಲ ಒಕ್ಕೊರಲಿನಿಂದ ಅಯ್ಯೋ ಬೇಗ ಮಾಡಮ್ಮ, ಆ ಪನ್ನೀರ್ ಮುಖ ನಮ್ಗೆ ನಮ್ಗೆ ತೋರಿಸ್ಬೇಡ. ತೋರಿಸ್ಬೇಡ